ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಶ್ರೀನಿವಾಸ್ IPS ನಗರ ಪೊಲೀಸ್ ಲೇಔಟ್ 30-40 ಸೈಟಲ್ಲಿ ಗ್ರೌಂಡಲ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರು 2 ಬೆಡ್ರೂಮು, ಸಪ್ರೇಟ್ ಮನೆ. ಅಂದರೆ ಒಂದರಲ್ಲಿ ತಾವಿದ್ಕೊಂಡು ಇನ್ನೊಂದನ್ನು ರೆಂಟಿಗೆ ಕೊಡಲಿಕ್ಕೆ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಒಮ್ಮೆ ಮನೆ ಏರಿಯಾ ಹೇಗಿದೆ ಅಂತ ತೋರಿಸ್ತೀನಿ. ಅಂದರೆ ಸುತ್ತಮುತ್ತ ಮನೆಗಳಾಗಿದೆಯಾ, ಮನೆಗಳಿಲ್ವಾ, ನಾವು ಇವತ್ತೇ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಜಾಗನ ಅಂತ ಭಾಳಷ್ಟು ಜನ ಕೇಳ್ತೀರಾ. ನನ್ನ ಲೊಕೇಶನ್ನು, ಆಕ್ಸೆಸಿಬಿಲಿಟಿ, ಅದಾದ ನಂತರ ಲಿಗ್ಯಾಲಿಟಿ, ಅದಾದ ನಂತರ ಈ ಮನೆಯ ಇನ್ನೇನೇನು ಮನೇಲಿ ಹೇಗಿದೆ ಡಿಸೈನಿಂಗ್, ವರ್ಕ್ಮೆನ್ಶಿಪ್ ತೋರ್ಸೋಕ್ಕಿಂತ ಮುಂಚೆ ಶೋನ್ ಇದೆ ಲೊಕೇಶನ್, ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ. ಬನ್ನಿ, ಈಗ ನೀರಿನ ವಿಚಾರಕ್ಕೆ ಬರ್ತೀನಿ. ಫಸ್ಟ್ ಈ ಮನೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ. 10ರಿಂದ 10,000 ಲೀಟ್ರ್ ಸಂಪಿದೆ. ನೀರಿನ ತೊಂದರೆ ಇಲ್ಲದೆ ಇರುವಂತಹ ಮನೆ, ಮೈಸೂರು ಮಧ್ಯಭಾಗದಿಂದ. ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಆಸ್ ದ ಸೆಂಟರ್ ಆಫ್ ದ ಸಿಟಿ. ಅಥವಾ ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಿಂದ ಈ ಮನೆ ಏನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ, ಇರೋದು ಅಬೌಟ್ 10 ಕಿಲೋಮೀಟ್ರ್ ಆಗುತ್ತೆ. 20 ಮಿನಿಟ್ಸ್ ಡ್ರೈವ್ ಫ್ರಮ್ ಸಿಟಿ ಸೆಂಟರ್. 20 ನಿಮಿಷದಲ್ಲಿ ನೀವು ಮೈಸೂರು ಸಿಟಿ ಸೆಂಟ್ರಿಗೆ ರೀಚ್ ಆಗ್ತೀರಿ. ಮನೆಯ ಮೇಯ್ನ್ ಡೋರ್ ಇರ್ಬೋದು, ಇಂಟರ್ನಲ್ ಡೋರ್ಗಳಿರ್ಬೋದು, ಇವೆಲ್ಲ ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ 8ರಿಂದ 10 ಸೀಟರ್ ಸೋಫಾ ಹಾಕ್ಕೊಳ್ಳಿಕ್ಕೆ ಜಾಗ ಇದೆ. 2 ರೂಮ್ಗಳ ಮಧ್ಯದಲ್ಲಿ ಫಸ್ಟ್ ನಾನು ದೇವ್ರ ಮನೆನ ತೋರಿಸ್ತೀನಿ. ನೋಡಿ, ಗಣಪತಿ ಕಾರ್ವಿಂಗ್ ಮಾಡಿ ಆ ಕಡೆ ಈ ಕಡೆ 2 ಹಸುವಿನ ಆನೆಗಳ ಹಾರ ಹಾಕ್ತಾ ಇರುವಂಥದ್ದನ್ನು ಮಾಡಿದ್ದಾರೆ. ಅದಾದ ನಂತರ ಕಿಚನ್ ಏರಿಯಾ. ಬನ್ನಿ, ನಾನು ಕಿಚನ್ ಏರಿಯಾ ತೋರಿಸ್ತೀನಿ. ಸ್ಪೇಷಿಯಸ್ ಕಿಚನ್ ಏರಿಯಾ ಆಗಿರುತ್ತೆ ಇದು. ಈಗಾಗಲೇ ಈಸ್ಟ್ ಫೇಸಿಂಗ್ ಮನೆ, ವಾಸ್ತು ಅನುಗುಣವಾಗಿ ಈಸ್ಟಿಗೆ ಅಡುಗೆ ಮನೆ ಇಡಬೇಕು, ಅದೇ ಥರ ಅಡುಗೆ ಮನೆ ಇಟ್ಟಿದ್ದಾರೆ. ಅದಾದ ನಂತರ ಚಿಮ್ನಿ, ಈಗಾಗಲೇ ಚಿಮ್ನಿನ ಹಾಕಿದ್ದಾರೆ, ನೀವು ನೋಡ್ಬೋದು. ಗ್ರನೈಟ್ ಟಾಪ್, ಯಾವುದಕ್ಕೆ ಚಿಮ್ನಿ ಕೆಳಗೆ ಗ್ರನೈಟ್ ಟಾಪ್ ಇದೆ. ಮಾಡ್ಯುಲರ್ ಕಿಚನ್ ಇದೆ. ಈ ಕಡೆ ನೋಡಿ ಪಾಯಿಂಟ್ ಕೊಟ್ಟಿದ್ದಾರೆ, ರೆಫ್ರಿಜರೇಟರ್ ಇಲ್ಲೇ ಇಟ್ಕೊಳ್ಳಿಕ್ಕೆ ಕರೆಕ್ಟಾಗಿ ಜಾಗನ ಮಾಡಿದ್ದಾರೆ. ಸಿಂಕ್ನು ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಇನ್ಲೆಟ್ ಔಟ್ಲೆಟ್ ಇಲ್ಲೇ ಇಟ್ಕೋತೀನಿ ಅಂದರೆ ಅದನ್ನು ನೀವು ಇಲ್ಲೇ ಇಟ್ಕೋಬಹುದು, ಪ್ರಾವಿಷನ್ ಕೊಟ್ಟಿದ್ದಾರೆ. ಈಗ ರೂಮ್ ನಂಬರ್ 1 ಆ್ಯಂಡ್ ರೂಮ್ ನಂಬರ್ 2 2 ರೂಮ್ಗಳು ತೋರಿಸ್ತೀನಿ. ಕಾಟ್ಗಳಿಗಾಗಲೇ ಹಾಕಿದ್ದಾರೆ. ಕಾಟ್ ಹಾಕಿದಾಗ ಏನು ನಿಮಗೆ ಒಂದು ಅರ್ಥ ಆಗುತ್ತೆ ಅಂತಂದರೆ, ಓಡಾಡ್ಲಿಕ್ಕೆ ಜಾಗ ಇದೆಯಾ ಅಂತ. ನೋಡಿ, ನಮ್ಮ ಕ್ಯಾಮ್ರಾ ರಂಗಸ್ವಾಮಿಯವರು ಸುತ್ತ ಓಡಾಡಿ ತೋರಿಸ್ತಾರೆ. ಎಲ್ಲೂ ನಿಮಗೆ ಓಡಾಡಲಿಕ್ಕೆ ಅಡಚಣೆ ಇಲ್ಲ. 20-30-40 ಮನೆಗಳಲ್ಲಿ ಕಾಟ್ ಹಾಕಿದ ತಕ್ಷಣ ಅಯ್ಯೋ ರೂಮ್ ತುಂಬ ಚಿಕ್ಕದಾಗ್ಬಿಡ್ತು, ರೂಮ್ ಏನು ಇಷ್ಟೇ ಇರೋದು ರೂಮ್, ಇನ್ನೇನು ಮಾಡಲಿಕ್ಕೆ ಆಗಲ್ಲ, ಇಷ್ಟೇ 20-30-40 ಬರೋಂಥ ಪ್ರಾವಿಷನ್ ಇಷ್ಟೇ. ಮ್ಯಾಕ್ಸಿಮಮ್ ಸ್ಪೇಸ್ ಈಸ್ ಬೀನ್ ಯೂಸ್ಡ್. ಎಷ್ಟು ಮ್ಯಾಕ್ಸಿಮಮ್ ಸ್ಪೇಸ್ ಯೂಸ್ ಮಾಡೋಕ್ಕೋದು ಅಷ್ಟು ಮಾಡಿದರೆ. ಬಲಭಾಗದಲ್ಲಿ ವಾರ್ಡ್ರೋಬ್ಗಳನ್ನ ತೋರಿಸಿಲ್ಲ, ವಾರ್ಡ್ರೋಬ್ ತೋರಿಸ್ತಾರೆ. ಅದಾದ ನಂತರ ಒಂದು ಟೇಬಲ್ ವಿತ್ ಸ್ಟೋರೇಜ್ ಸ್ಪೇಸ್, ಫ್ಯಾನು, AC ಪಾಯಿಂಟು, ಎಲೆಕ್ಟ್ರಿಕಲ್ ಸಿಸ್ಟಮು, ಇವೆಲ್ಲ ಅಳವಡಿಸಾಗಿದೆ. ಅಂದರೆ ಕನ್ಸ್ಟ್ರಕ್ಷನ್ನ ವಿಚಾರಕ್ಕೆ ಬಂದಾಗ ಇನ್ಯಾವುದೇ ತರಹದ ಕೆಲಸ ಕಾಮಗಾರಿ ಬಾಕಿ ಇರಲ್ಲ. ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಡನ್. ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಮುಗ್ದಿರುವಂಥದ್ದಿರುತ್ತೆ ಮನೆ. ಅಂದರೆ ಇನ್ನೂ ಬಂದು ಸರ್ ನಾವು ಫ್ಯಾನ್ ಹಾಕಿಲ್ಲ, ಬಲ್ಬ್ ಹಾಕಿಲ್ಲ ಅಂತ ಏನೂ ಇಲ್ಲ, ಎಲ್ಲ ಹಾಕಿದ್ದಾರೆ. ಇದಕ್ಕೆ ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಆ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ, ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಸ್ಟೋರೇಜ್ ಸ್ಪೇಸ್, ಹಾಸಿಗೆ ಅಡಿಯಲ್ಲಿ ಜಾಗ ಮಾಡಿದ್ದಾರೆ. ಏನು ದೊಡ್ಡ ಬೆಡ್ಶೀಟ್ಗಳು, ರಗ್ಗಗಳನ್ನ ಇಟ್ಕೊಳ್ಳಿಕ್ಕೆ ಸ್ಟೋರೇಜ್ ಸ್ಪೇಸ್ನ ಮಾಡಿದ್ದಾರೆ. ಯಾಕಂದರೆ ಅದನ್ನು ಇವಾಗ ಸಮ್ಮರ್ ಬಂದಾಗ ಹಳೆ ದೊಡ್ಡ ದೊಡ್ಡ ರಗ್ಗುಗಳನ್ನ ನಾವು ಏನು ಮಾಡ್ತೀವಿ, ಇಟ್ಕೊಳ್ಳಿಕ್ಕೆ ಜಾಗ ಇರಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ನಾವು ಅದನ್ನು ಸ್ಟೋರ್ ಮಾಡಬೇಕು, ಅದಕ್ಕೆ ಜಾಗ ಬೇಕು. ಎಲ್ಲಿದೆ ಜಾಗ? ಬನ್ನಿ, ಇಲ್ಲಿ ಒಂದು ಕಾಮನ್ ವಾಶ್ರೂಮ್, ಅಂದರೆ ಒಂದು ಕಾಮನ್ ಜನರಲ್ ಟಾಯ್ಲೆಟ್ ಅಂತ ಏನು ಹೇಳ್ತೀವಿ, ಒಂದು ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ. ಗೊತ್ತಾಗಲ್ಲ ಅದು ಎಲ್ಲಿ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಇನ್ನೊಮ್ಮೆ. ನಿಮ್ಗೆ ಯೂಶ್ವಲಿ ತಕ್ಷಣ ನೋಡಿದಾಗ ಗೊತ್ತಾಗಲಿಕ್ಕಿಲ್ಲ. ನೋಡಿ ತೋರಿಸ್ತೀನಿ. ನೋಡಿ, ಈ ಥರ ಕ್ಲೋಸ್ ಆದಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಎಲ್ಲಿದೆ ಅಂತ. ಪ್ಯಾನೆಲಿಂಗು ಏನಿದು ಫ್ಲೂಟೆಡ್ ಪ್ಯಾನೆಲ್ಸ್ ಅಂತ ಹೇಳ್ತೀವಿ, ಇದು ಫ್ಲೂಟೆಡ್ ಪ್ಯಾನೆಲ್ ಹಿಂದ್ಗಡೆ ಇದೆ ಜನರಲ್ ವಾಶ್ರೂಮ್. ಏನು ಈ ಮನೆ ಕಟ್ಟಿದ್ದಾರೆ ಇದೇ ಥರ ಮೇಲ್ಗಡೆ ಇದೆ, ಅದ್ರ ಮೇಲ್ಗಡೆ ಒಂದು ರೂಮ್ ಇದೆ. ಸೊ ನೀವು 3 ಪೋರ್ಷನ್ನ ರೆಂಟಿಗೆ ಕೊಡ್ಬೋದು. ಗ್ರೌಂಡು, ಫಸ್ಟು, ಸೆಕೆಂಡು. ನಾನು ಫಸ್ಟ್ ಫ್ಲೋರ್ದು ವೀಡಿಯೋನ ತೋರಿಸಲ್ಲ, ಯಾಕಂದರೆ ಆಲ್ಮೋಸ್ಟ್ ಇದೇ ಥರ ಬರುತ್ತೆ. ರೂಮ್ ಸೈಜ್ ಇರ್ಬೋದು, ಡಿಸೈನು, ಪ್ಲ್ಯಾನಿಂಗು, ಮೆಟೀರಿಯಲ್ ಯೂಸ್ಡು, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ತರಹದ ಈ ಮನೆಯಲ್ಲಿ ಇದನ್ನು ನೋಡಿ ಅದನ್ನು ನೋಡಬೇಕು ಅನ್ನೋದೇನೂ ಇಲ್ಲ, ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇರುವಂತಹ ಮನೆ. ಈ ಮನೆಯ ಬೆಲೆ ಮೈಸೂರು ಪೊಲೀಸ್ ಲೇಔಟ್
IPS ನಗರ, ಮೈಸೂರು ಸಿಟಿ ಸೆಂಟ್ರಿಂದ ಅಬೌಟ್ 20 ಮಿನಿಟ್ಸ್ ಡ್ರೈವ್, 10 ಕಿಲೋಮೀಟ್ರಲ್ಲಿರುವಂಥದ್ದು, ಟಿ ನರಸೀಪುರ ರಸ್ತೆ, ಮೈಸೂರು. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ. ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಆಸ್ಟ್ ಕ್ವಶನ್. ಡಿಸ್ಕ್ರಿಪ್ಷನಲ್ಲಿ ನೋಡಿ, ಸೆಲ್ಲಿಂಗ್ ರೇಟ್ ಇರುತ್ತೆ. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಇನ್ನೊಂದು ವೀಡಿಯೋಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.